ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ಇವತ್ತು ನೆನ್ನೆ ವಿಡಿಯೋದಲ್ಲಿ ತಿಳಿಸ್ದಂಗೆ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಧರ್ಮಸ್ಥಳಕ್ಕೆ ಹೋಗುವ ಪ್ರೋಸೆಸ್ ಹೇಗಿರುತ್ತೆ ಮತ್ತು ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ ಲೈಟಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಮಗನ ಬಾಕ್ಸ್ಗೂ ಕೂಡ ಅದನ್ನೇ ಹಾಕಿ ಅವನಿಗೆ ತಿನ್ನೋದಕ್ಕೆ ಕೊಟ್ಟು ಅವನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಹಸ್ಬೆಂಡು ಕೂಡ ಡ್ಯೂಟಿಗೆ ಹೋಗ್ತಾರೆ. ಸಂಜೆ 11 ಸವರ್ ಬಸ್ ಸ್ಟ್ಯಾಂಡಿಂದ ಬಸ್ ಬಿಡೋದು. ಸೊ ನಾವು 9:30ಗೆಲ್ಲ ಇಲ್ಲಿಂದ ಬಿಡಬೇಕು. ಇನ್ನು ಅವನಿಗೆ ಸ್ನ್ಯಾಕ್ಸ್ಗೆ ಅಂತೇಳಿ ಸ್ವಲ್ಪ ದ್ರಾಕ್ಷಿ ಹಾಕಿ ಕಳಿಸ್ತಾ ಇದ್ದೀನಿ. ಇನ್ನು ಮಗ ತಿಂಡಿ ತಿಂದು ಅವನ ಹಸ್ಬೆಂಡು ಅವ್ನ ವ್ಯಾನ್ ಬರುತ್ತೆ, ಅಲ್ಲಿಗೆ ವ್ಯಾನ್ ಹತ್ರ ಸ್ಕೂಲ್ ಬಸ್ ಹತ್ರ ಬಿಟ್ಟು ಬರ್ತಾರೆ. ನಮ್ಮ ಮಗಳು ಎದ್ದಿದ್ಲು, ಅಷ್ಟರಲ್ಲಿ ನನ್ನ ಎತ್ಕೊ ಅಂತೇಳಿ ಹಠ ಮಾಡ್ತಾಯಿದ್ಲು. ಇನ್ನು ಅವಳನ್ನ ಎತ್ಕೊಂಡು ಅವಳನ್ನ ಸಮಾಧಾನ ಮಾಡಿ ಈ ಕಡೆ ಮಗನ ಹತ್ರ ಬಂದೆ. ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಕೆಳಗಡೆ ಮರ 1-2-3 ಮಳೆ ಊದಿರೋದಷ್ಟೇ ತುಂಬ ಚೆನ್ನಾಗಿ ಚಿಗುರುಬಿಟ್ಟು ಹೂವೆಲ್ಲ ಬಿಟ್ಟಿದೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನದ ಹೊತ್ತಾದ್ರಂತೂ ಅದ್ರ ಹೂವೆಲ್ಲ ಉದುರಿರುತ್ತಲ್ಲ, ಅದನ್ನಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಗ ಯಾವತ್ತೂ ಚಿತ್ರಾನ್ನ ಅಂದರೆ ಇಷ್ಟಪಡ್ತಿದ್ದಾನೆ, ಇವತ್ತು ಇಷ್ಟಪಟ್ಟು ತಿಂತಿದ್ದಾನೆ. ಚೆನ್ನಾಗಿ ಮಾಡಿದ್ಯಾ ಅಂತೇಳಿ ಅರ್ಜೆಂಟಾಗಿ ಮಾಡಿದಾಗಲೇ ಅನಿಸುತ್ತೆ ಚೆನ್ನಾಗಿ ಬರೋದು ತಿಂಡಿ ಎಲ್ಲ. ಸೊ ಇವರೆಲ್ಲ ಹೋದ್ಮೇಲೆ ನಾನು ಮಧ್ಯಾಹ್ನ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನೋಡಿದ್ದೆ ನಮ್ಮ ಬಸ್ ಟಿಕೆಟ್ ಬುಕ್ಕಿಂಗ್ ಆಗಿರೋದು KSRTCಲಿ. ಪೂಜೆ ಗೀಜೆ ಎಲ್ಲನೂ ಮಾಡಿ ಮುಗಿಸ್ಕೊಂಡು ಸಂಜೆ ಎಲ್ಲ ಅವ್ರು ಬರೋಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಏನು ಬೇಕೆಲ್ಲನೂ ಮಾಡಿಕೊಂಡೆ. ನೋಡಿ ಈಗ 9 ಆಗಿದೆ. 9 ಆಗಿದೆ. ಬಸ್ಗೆ ಎಲ್ಲರೂ ರೆಡಿಯಾಗಿದ್ದೀವಿ. ಊಟ ಗೀಟ ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಮಧ್ಯಾಹ್ನನೇ 4 5 ಹಂಗೆ ಸ್ನಾನ ಮಾಡಿ ಪೂಜೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿರಲಿಲ್ಲ. ಸೊ ಸಂಜೆನೇ ಪೂಜೆ ಮಾಡೋಣ ಅಂತೇಳಿ ಸಂಜೆನೇ ಎಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡಿದ್ದೆ. ಇನ್ನೆಲ್ಲರದು ಊಟ ಆಯಿತು. ಇನ್ನು ನಂದು ಸ್ವಲ್ಪ ಪ್ಯಾಕಿಂಗ್ ಅದು ಇದು ಸ್ನ್ಯಾಕ್ಸ್ ಎಲ್ಲ ಹಾಕೋದಿತ್ತು, ಅದೆಲ್ಲ ಹಾಕ್ಕೊಂಡು ಫೈನಲಿ ರೆಡಿ ಆದ್ವಿ. ಇನ್ನು ಹೊರಡಬೇಕಷ್ಟೇ. 9:30ಗೆಲ್ಲ ಇಲ್ಲಿ ಬಿಟ್ಟರೆ ಒಂದು 45 ಮಿನಿಟ್ಸ್ ಬೇಕಾಗುತ್ತೆ ಅಲ್ಲಿಗೆ ಹೋಗೋದಕ್ಕೆ ಅಂತೇಳಿ ಹೋಗ್ತಾಯಿದ್ವಿ. ಇನ್ನು ಆಟೋ ಬುಕ್ ಮಾಡಿಲ್ಲ. ಆಟೋ ಬುಕ್ ಮಾಡಿಬಿಟ್ಟು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗೋದ ಅಂತ ಅಂದ್ಕೊಂಡಿದ್ದೀವಿ. ಸೊ ಕೆಳಗಡೆ ಹೋಗಿ ಆಟೋ ಬುಕ್ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಆಟೋ ಬುಕ್ ಮಾಡಿ ಅವರು ಬರೋದಕ್ಕೂ ಆಗುತ್ತೆ, ಟೈಮ್ ಆಗುತ್ತೆ, ಒಂದು 10 ಮಿನಿಟ್ಸ್ ಬೇಕಲ್ಲ. ಸೊ ಬಂದ್ವಿ. ಫೈನಲಿ ಕೆಳಗಡೆ ಬಂದು ನಾನು ಆಟೋನೂ ಬುಕ್ ಮಾಡಾಯಿತು. ಆಟೋ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಆಟೋ ಬಂದ ತಕ್ಷಣ ಹೋಗಬೇಕು. ಮಗಳಂತೂ ಆ್ಯಸ್ ಯೂಶ್ವಲ್ ಮಲ್ಕೊಳ್ಳೋದೇ ಲೇಟು. ಮಗಂಗಂತೂ ಆಟ ಆಡಿದ್ದಾನಲ್ಲ, ಸ್ಕೂಲಿಂದ ಬಂದು ಆಟ ಆಡೋಕ್ಕೆ ಹೋಗಿದ್ದ. ಸೊ ಅವನಿಗೆ ನಿದ್ದೆ ಬರ್ತಾಯಿದೆಯಂತೆ. ಆಟೋ ಬಂತು. ಇನ್ನು ಆಟೋ ಹೊತ್ಕೊಂಡು ಹೋದ್ವಿ ಸವರ್ ಬಸ್ ಸ್ಟ್ಯಾಂಡ್ ಕಡೆ. ಲೈಟಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು ಅಷ್ಟೇ. 9:30 ಆಗಿತ್ತಲ್ಲ. ಸೊ ಇಲ್ಲಿ ಬಂದು ತಲುಪೋ ಅಷ್ಟರಲ್ಲಿ 10:20 ಏನೋ ಆಗಿತ್ತು. ಇನ್ನೂ 40 ಮಿನಿಟ್ಸ್ ಇತ್ತು. ಹೋದ್ವಿ ಬಸ್ ಸ್ಟ್ಯಾಂಡಿಗೆ. ಹೋಗಿ ಕೂತ್ಕೊಂಡ್ವಿ. ಬಸ್ ಇನ್ನೂ ಬಂದಿರಲಿಲ್ಲ. 10:30 ಹಂಗೆ ಬಸ್ ಬಂದು ಹತ್ತಿ ಕೂತ್ಕೊಂಡ್ವಿ. ಇನ್ನು ಕಂಡಕ್ಟರ್ ಅವ್ರ ಪ್ರೋಸೆಸ್ ಎಲ್ಲ ಮಾಡ್ತಾಯಿದ್ದಾರೆ. ನೋಡಿ, ಸೀಟ್ ಬುಕ್ಕಿಂಗ್ 3 ದಿನ ಮುಂಚೆ ಮಾಡೋದ್ರಿಂದ ನಮಗೆಲ್ಲ ಒಂದೇ ಕಡೆ ಸೀಟ್ ಸಿಕ್ತು. ಇಲ್ಲಾಂದರೆ ಅಲ್ಲೊಂದು ಇಲ್ಲೊಂದು ಸಿಗುತ್ತೆ, ಇಲ್ಲಾಂದರೆ ಲಾಸ್ಟಲ್ಲಿ ಸಿಗುತ್ತೆ, ಆ ಥರ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಲೇಡೀಸು ಫ್ರೀ ಇದೆ, ಆಧಾರ್ ಕಾರ್ಡ್ ಇದೆ, ಹೋದರೆ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗಬೇಡಿ. ಮುಂಚಿತವಾಗಲೇ ಎಲ್ಲಿಗೆ ಹೋದರೂ ಅಷ್ಟೇ ಮುಂಚಿತವಾಗಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಲೋಕಲ್ ಆದರೆ ಓಕೆ, ಹೊರಗಡೆ ಹೋಗೆಲ್ಲ ಹೋಗ್ತೀವಿ ಅಂತಂದರೆ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಸೀಟ್ ಸಿಗುತ್ತೆ. ಇನ್ನು ಇಲ್ಲಿ ಹಾಸನ ಬಸ್ ಸ್ಟಾಪಿಗೆ ಬಂದು ಬಸ್ ನಿಲ್ಲಿಸ್ತು. ಇನ್ನು ನೋಡಿ ನನ್ನ ಮಕ್ಕಳು, ಇವಳು ಮಲಗಿದ್ದಾಳೆ, ಅವನು ಮಲಗಿದ್ದಾನೆ. ಇವಳನ್ನ ನಾನು ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ, ಅವ್ರ ಅಪ್ಪ ಹೆಗ್ಲ ಮೇಲೆ ಹಾಕ್ಕೊಂಡು ಮಲಗಿಸ್ಕೊಂಡಿದ್ದಾರೆ. ಬಸ್ಸಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ಲೇ ಮಕ್ಕಳಿದ್ದಾಗ ಏನೂ ಮಾಡೋದಕ್ಕಾಗಲ್ಲ. ಬೇರೆ ಇಲ್ಲ, ಕಾರ್ ಮಾಡ್ಕೊಂಡು ಹೋಗೋಣ ಅಂದರೆ ಬಡ್ಜೆಟ್ ಜಾಸ್ತಿ ಆಗುತ್ತೆ ಅಂತೇಳಿ ಈ ಸತಿ ಕಾರ್ ಮಾಡ್ಕೊಂಡು ಹೋಗಬೇಕು ಅಂತಲೇ ಹಸ್ಬೆಂಡ್ ಅಂದಿದ್ರು. ಬಟ್ ಬಡ್ಜೆಟ್ ಜಾಸ್ತಿ ಆಗುತ್ತೆ ಅಂತೇಳಿ ಹೋಗಲಿಲ್ಲ. ಇನ್ನು ಇಲ್ಲಿ ಇವರೆಲ್ಲ ಮಲಗಿದ್ರು. ಇಲ್ಲಿ ಯಾವುದೋ ಇನ್ನೇನು ಹತ್ರ ನಿಯರೆಸ್ಟ್ ಬಂತು ಧರ್ಮಸ್ಥಳಕ್ಕೆ. ಅಲ್ಲಿ ಒಂದು ಟ್ರೈನ್ ಹೋಗ್ತಾಯಿತ್ತು, ಮೇ ಬಿ ಸುಬ್ರಹ್ಮಣ್ಯದ್ದು ಅನಿಸುತ್ತೆ. ಎಲ್ಲ ಮಾತಾಡ್ಕೋತಾಯಿದ್ರು. ನಾನು ಎಚ್ಚರಾಗೇ ಇದ್ದೆ. ನೋಡಿ ನನ್ನ ಮಗಳು ಕೂಡ ಟ್ರೈನ್ ಸೌಂಡ್ ಕೇಳಿ ಎದ್ಲು. ಇನ್ನು ಫೈನಲಿ ಧರ್ಮಸ್ಥಳದ ಹತ್ರ ಬಂದು ಸ್ಟಾಪ್ ಕೊಟ್ಟಿದ್ದೆಷ್ಟು 4:45 ಆಗಿತ್ತು. ನಿಯರೆಸ್ಟ್ 5 ಅನ್ಕೋತೀನಿ ಟೈಮ್ ನೋಡಿದಾಗ. ಸ್ಟಾಪ್ ಕೊಡ್ತು. ಇನ್ನು ಇಲ್ಲಿಂದ ಬಸ್ ಇಳಿದು ಹೋಗ್ತಾಯಿದ್ವಿ. ಆ್ಯಸ್ ಯೂಶ್ವಲ್ ನಾವು ಯಾವಾಗಲೂ ಬಂದಾಗ ಧರ್ಮಸ್ಥಳ ಪ್ರತಿ ವರ್ಷ ಬರ್ತೀವಿ. ಬಂದಾಗೆಲ್ಲ ನಾವು ನೇತ್ರಾವತಿ ಹೊಳೆಗೆ ಹೋಗಿ ಸ್ನಾನ ಮಾಡಿ, ರೂಮೇನೂ ಬುಕ್ ಮಾಡ್ತಾನೆ ಇರಲಿಲ್ಲ. ನೇತ್ರಾವತಿ ಹೊಳೆಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದನೇ ರೆಡಿಯಾಗಿ ದರ್ಶನ ಮಾಡಿಕೊಂಡು ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಹಿಂಗೆ ಒಂದೇ ದಿನದಲ್ಲಿ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬಿಡ್ತಿದ್ವಿ. ಬಟ್ ಲಾಸ್ಟ್ ಇಯರಿಂದ ಮಾತ್ರ ನನ್ನ ಮಗಳು ಕರ್ಕೊಂಬಂದಿದ್ದು ಲಾಸ್ಟ್ ಇಯರಿಂದ. ಸೊ ಹಾಗಾಗಿ ಆವಾಗಿಂದ ನೇತ್ರಾವತಿಗೆ ಹೋಗ್ತಾಯಿಲ್ಲ. ಅಂದರೆ ಮಗಳಿದ್ದಾಳಲ್ಲ ಚಿಕ್ಕವಳು ಅಂತೇಳಿ ರೂಮ್ ಮಾಡಿ ಇಲ್ಲೇ ವಸತಿ ಗೃಹಗಳಿರ್ತಾವಲ್ಲ ಅಲ್ಲೇ ರೂಮ್ ಮಾಡಿ ರೆಡಿಯಾಗಿ ಹೋಗ್ತೀವಿ. ಅಂದರೆ ಲಾಸ್ಟ್ ಇಯರ್ ಒಳಗೆ ಮುಡಿ ಕೊಟ್ಟಿದ್ವಿ, ಇಲ್ಲಿ 2ನೇ ಮುಡಿ ಕೊಟ್ಟಿದ್ವಿ. ಸೊ ಹಾಗಾಗಿ ಆವಾಗ ಮುಡಿ ಮಾಡಿಸ್ಕೊಂಡು ನೇತ್ರಾವತಿಗೆ ಹೋಗಿ ಹಾಗೆ ಸ್ನಾನ ಮಾಡಿಸ್ಲಿಲ್ಲ, ಹಾಗೆ ತಲೆಗೆ ನೀರು ಹಚ್ಕೊಂಡು ಬಂದು ಮತ್ತೆ ರೂಮಲ್ಲೇ ಸ್ನಾನ ಮಾಡಿ ನಾವು ಹೊರಟಿದ್ದು.
ಸೊ ಈ ಸರಿನೂ ಹಾಗೆ ಮಾಡೋಣ ಅಂತೇಳಿ ಹಸ್ಬೆಂಡ್ ಹೇಳ್ತಿದ್ದಾರೆ ನೇತ್ರಾವತಿಗೆ ಹೋಗೋಣ ಅಂತೇಳಿ. ಬಟ್ ಮಕ್ಕಳಿರೋದ್ರಿಂದ ಅನ್ಕಂಫರ್ಟೇಬಲ್, ಮತ್ತು ನನಗೂ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ಹಿಂಸೆ ಅನಿಸುತ್ತೆ ಅಲ್ಲಿ. ಸೊ ಹಾಗಾಗಿ ನನಗೂ ಬೇಡ ಅಂತ ಅನ್ನಿಸ್ತು. ಸೊ ಈಗ ಇಲ್ಲೇ ವಸತಿ ಗೃಹಗಳಿರ್ತಾವಲ್ಲ ಅಲ್ಲಿಗೆ ಹೋಗಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ. ಅಂದರೆ ನಾವು ಪ್ರೈವೇಟ್ ರೂಮ್ಗಳು ತೊಗೋಬೇಕು ಅಂತಂದರೆ ನೇತ್ರಾವತಿಯಿಂದ ಆ ಕಡೆಗೆ ಇದೆ, ಅಲ್ಲೇ ಹೋಗಿ ತೊಗೋಬೇಕು. ಇದೆಲ್ಲ ಆದರೆ ಇಲ್ಲಿ ದೇವಸ್ಥಾನದ ಟ್ರಸ್ಟಿ ಕಡೆಯಿಂದ ಇರುತ್ತಲ್ಲ ವಸತಿ ಗೃಹಗಳು, ಅದು ಮಾತ್ರ. ಮುಂದೆ ಬಂದ್ವಿ, ಇಲ್ಲಿ ನೋಡಿ ಇದೊಂದು ಹೊಸ್ದಾಗಿ ಮಾಡಿದರು ಈ ಸರಿ, ತುಂಬಾ ಚೆನ್ನಾಗಿತ್ತು ನೋಡಿ. ಆ ಕಡೆ ಎಲ್ಲ ಕಾಣ್ತಿದೆಯಲ್ಲ ಅವೆಲ್ಲ ವಸತಿ ಗೃಹಗಳೇ, ಅಂದರೆ ಇದು ಎಲ್ಲ ಹಳೆ ಬಿಲ್ಡಿಂಗ್ಗಳು. ಹಿಂಗೆ ಮುಂದೆ ಹೋದ್ರೆ ನೇತ್ರಾವತಿ, ವೈಶಾಲಿ ಮತ್ತು ಸಾಕೇತು, ಇನ್ನೂ ಒಂದು 2-3 ಇದ್ದಾವೆ, ಅಷ್ಟೆಲ್ಲ ವಸತಿ ಗೃಹಗಳು ಸಿಗ್ತವೆ. ಸಾಕೇತ್ ಅನ್ನೋದು ಈಗ ರೀಸೆಂಟಾಗಿ ಕಟ್ಟಿರೋದು, ತುಂಬ ದೂರದಲ್ಲಿದೆ ಅದು. ಎಲ್ಲ ವಸತಿ ಗೃಹಗಳು ಸಿಕ್ಕಾದ್ಮೇಲೆ ಲಾಸ್ಟಲ್ಲಿ ಸಿಗೋ ಅಂಥದ್ದು ಅದು. ಲಾಸ್ಟ್ ಟೈಮ್ ನಾವು ಅಲ್ಲೇ ಹೋಗಿದ್ದು, ಅದಂತೂ ಚೆನ್ನಾಗಿತ್ತು. ಹೊಸ್ದಾಗಿ ಬಿಲ್ಡಿಂಗೆಲ್ಲ ನೀಟ್ನೆಸ್ ಆಗಿ ಚೆನ್ನಾಗಿತ್ತು ನೋಡಿ. ಇದೇ ದೇವಸ್ಥಾನಕ್ಕೆ ಹೋಗೋ ರೋಡು. ಮತ್ತು ನಾವು ಸ್ನಾನ ಮಾಡಿಕೊಂಡು ಮತ್ತೆ ರಿಟರ್ನ್ ಇಲ್ಲಿಗೆ ಬರಬೇಕು. ಇಲ್ಲಿಂದ ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಇರುತ್ತೆ. ಸೊ ಹೀಗೆ ಮುಂದೆ ಹೋದ್ವಿ. ಮುಂದೆ ಹೋದರೆ ಇಲ್ಲಿಂದಾನೇ ನೇತ್ರಾವತಿ ಮತ್ತು ಸುಮಾರು ವೈಶಾಲಿ ಇವೆಲ್ಲ ಸಿಗುತ್ತೆ. ಇಲ್ಲಿ ಬಂದು ನಮಗೆ ಯಾವಾಗಲೂ ಬಂದಾಗೆಲ್ಲ ಇಲ್ಲೇ ಫಿಲ್ಟರ್ ಕಾಫಿ ಕುಡಿತಾ ಇದ್ದಿದ್ದು. ಸೊ ಮಗ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಹೇಳ್ದ. ಸೊ ಕಾಫಿ ಕುಡಿಯೋಣ ಅಂತೇಳಿ ಕೂತ್ಕೊಂಡ್ವಿ. ಇದು ಎದುರುಗಡೆನೇ ವೈಶಾಲಿ ವಸತಿ ಗೃಹ ಇತ್ತು. ನನ್ನ ಹಸ್ಬೆಂಡ್ ಕಾಫಿ ಕುಡಿತಾ ಒಂದು ಸತಿ ಇಲ್ಲೇ ವಿಚಾರಿಸೋಣ ಬಾ, ಅದು ಸಾಕೇತಾದರೆ ಸ್ವಲ್ಪ ದೂರ, ಅಂದರೆ ಅಲ್ಲಿಂದ ಮತ್ತೆ ರಿಟರ್ನ್ ಬರೋದಕ್ಕೆ ಇನ್ನೂ ಸ್ವಲ್ಪ ದೂರ. ಈಗ ಎಷ್ಟು ನಡೆದಿದ್ವಿ ಅಷ್ಟು ದೂರ ಮತ್ತೆ ನಡಿಬೇಕು ನಾವು. ಸೊ ಹಾಗಾಗಿ ಇಲ್ಲೇ ಕೇಳೋಣ ಅಂತ ಹೇಳಿದ್ರು. ಸರಿ ಆಯಿತು ಕೇಳ್ಕೊಂಬನ್ನಿ ಅಂತೇಳಿ ಅಂದ್ಕೊಂಡು ನಾವು ಕಾಫಿ ಕುಡಿತಾ ಇದ್ವಿ. ಅವ್ರು ಹೋಗಿ ಅಲ್ಲಿ ಕೇಳ್ಕೊಂಬರ್ತಾರೆ. ಸಪೋಸ್ ಸಿಕ್ಕಿದ್ರೆ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಹತ್ರನೂ ಆಗುತ್ತೆ ದೇವಸ್ಥಾನಕ್ಕೆಲ್ಲ ಮತ್ತೆ ಬರೋದಕ್ಕೆ ಅಂತೇಳಿ. ಸೊ ಫೈನಲಿ ಕಾಫಿ ತೊಗೊಂಡು ಕಾಫಿ ಕುಡಿದ್ವಿ. ಫಿಲ್ಟರ್ ಕಾಫಿ ಚೆನ್ನಾಗಿರುತ್ತೆ, ಯಾವಾಗ ಬಂದಾಗಲೂ ಇಲ್ಲೇ ಕುಡಿತೀವಿ. ನಮ್ಮ ಮಗಳಿಗೆ ಇಲ್ಲಿ ಹಾಲೇನೂ ಇರಲಿಲ್ಲ. ಸೊ ಹಾಗಾಗಿ ಅವಳು ಕಾಫಿನೇ ಕೊಟ್ಟರೆ ಬೇಡ ಅಂತ ಹೇಳಿದ್ಲು. ಇನ್ನು ನಾನು, ನನ್ನ ಮಗ, ಹಸ್ಬೆಂಡ್ ಎಲ್ಲ ಕಾಫಿ ಕುಡಿದು ಚೆನ್ನಾಗಿರುತ್ತೆ. ಅಂದರೆ ಮಾರ್ನಿಂಗ್ ಏನು ಬ್ರಷು ಮಾಡಿಲ್ಲ, ಏನೂ ಮಾಡಿಲ್ಲ, ಬಸ್ ಇಳಿದವರಷ್ಟೇ ಕಾಫಿ ಕುಡಿತಾ ಇದ್ದೀವಿ. ರೂಮ್ ಸಿಕ್ಕಿದ್ಮೇಲೆ ಎಲ್ಲನೂ ಮಾಡೋಣ ಅಂತೇಳಿ ರೂಮ್ ಸಿಕ್ಕಿದ್ಮೇಲೆ ಫಸ್ಟು ನಿದ್ದೆ ಮಾಡಬೇಕು. ನನಗಂತೂ ನಿದ್ದೆ ಆಗಿಲ್ಲ, ಯಾಕಂದರೆ ಮಗಳೆಲ್ಲಿ ಬಿದ್ದುಬಿಡ್ತಾಳೋ ಅಂತೇಳಿ ನಾನು ನಿದ್ದೆನೇ ಮಾಡಿಲ್ಲ. ಅವರ ಸ್ವಲ್ಪ ಮಾಡಿದ್ರು ನೋಡಿ. ನಾವು ವೈಶಾಲಿ ವಿಚಾರಿಸೋಣ ಅಂತೇಳಿ ಬಂದರು. ಇಲ್ಲಿ ರೂಮು ಹೆಂಗೆ ಅಂತಂದರೆ ನೈಟ್ ಹೊತ್ತು ಬಂದರೆ ರೂಮ್ ಕೊಡೋದೇ ಇಲ್ಲ. ಮಾರ್ನಿಂಗ್ 6:30 ಆದಮೇಲೆ ರೂಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಲಾಸ್ಟ್ ಟೈಮ್ ಬಂದಾಗಲೂ ನಮ್ಗೆ ಹಿಂಗೆ ಆಗಿತ್ತು. ನೈಟು ಅಂದರೆ ಈವ್ನಿಂಗ್ 6 o'clockಗೆ ಕ್ಲೋಸ್ ಮಾಡ್ತಾರೆ ರೂಮ್ ಕೊಡೋದು ಅನಿಸುತ್ತೆ. ಇನ್ನು 6 ಆದಮೇಲೆ ಮಾರ್ನಿಂಗ್ ಆಫ್ಟರ್ 6:30ಇಂದನೇ ರೂಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ನೈಟ್ ಹೊತ್ತು ಯಾರೇ ಬಂದರೂ ಕೊಡೋದಿಲ್ಲ, ವೆಯ್ಟ್ ಮಾಡಲೇಬೇಕು. ಹಾಗಾಗಿ ನಾವು 11 o'clock ಬಸ್ಸಿಗೆ ಬಂದಿದ್ದು. 11 o'clock ಬಸ್ಸಿಗೆ ಬಂದರೆ ಇಲ್ಲಿ 5 ಆಗುತ್ತೆ, 1 hour ವೆಯ್ಟ್ ಮಾಡೋದು ರೂಮ್ ಸಿಗುತ್ತೆ ಅಂತೇಳಿ. ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂತಂದರೆ 8:30 ಬಸ್ಗೇನೋ ಬಂದುಬಿಟ್ಟಿದ್ವಿ. ಇಲ್ಲಿ 3:30ಗೆಲ್ಲ ಬಂದು ರೀಚ್ ಆಗಿ ಸುಮಾರು ಹೊತ್ತು ಆಚೆನೇ ಕೂತ್ಕೊಂಡು ವೆಯ್ಟ್ ಮಾಡಿ ಆಮೇಲೆ ರೂಮ್ ಸಿಕ್ತು. ಸೊ ಹಾಗಾಗಿ ಈ ಸರಿ ಪ್ಲ್ಯಾನ್ ಮಾಡಿ 11 o'clock ಬಸ್ಗೆ ಬಂದ್ವಿ. ಇನ್ನು ಇಲ್ಲೂ ಅಷ್ಟೇ, ನಾವು ಹೋದಾಗ 6:30 ತನಕ ವೆಯ್ಟ್ ಮಾಡಿ ಅಂತ ಹೇಳಿದರು. ವೆಯ್ಟ್ ಮಾಡಿ ಅಂತೂ ರೂಮ್ ಸಿಕ್ತು. 50 rupees ಅಷ್ಟೇ, 100 rupees ಇಸ್ಕೋತಾರೆ. 10 rupees ಕ್ಲೀನಿಂಗ್ ಚಾರ್ಜ್ ಅಂತೇಳಿ. ಮತ್ತು ಹೋಗೋ ಟೈಮಲ್ಲಿ 50 rupees ವಾಪಸ್ ಕೊಡ್ತಾರೆ. ಇನ್ನು ಬಂದು ಮಲಗಿಸಿ ಅವರು ರೆಸ್ಟ್ ಮಾಡಿ, ನಾನು ರೆಸ್ಟ್ ಮಾಡಿ ಈಗ 10:30 ಆಗಿದೆ. 10:30ಗೆ ಎದ್ದಿದ್ದೀವಿ. ಎದ್ಬಿಟ್ಟು ಮಗಳು ಆಟ ಆಡ್ತಾಯಿದ್ಲು ಅವ್ರ ಅಪ್ಪನ ಹತ್ರ ಹೋಗಿ. ಇನ್ನು ನಾನು ಸ್ನಾನದ ಮನೆ ನೋಡ್ಕೊಂಬರೋಣ ಹೇಗಿದೆ ಅಂದರೆ ಇದರಲ್ಲಿ ಚೆನ್ನಾಗಿತ್ತು ಸಾಕೇತದಲ್ಲಿ. ಇದು ಸ್ವಲ್ಪ ರೂಮೇ ನನಗೆ ಅಷ್ಟು ಇಡಿಸ್ಲಿಲ್ಲ, ಅಂದರೆ ಇದು ಹಳೆ ಬಿಲ್ಡಿಂಗ್ ಅನಿಸುತ್ತೆ, ಸ್ವಲ್ಪ ಚಿಕ್ಕದಾಗೂ ಇತ್ತು. ನೀಟಂತೂ ನಿಜವಾಗ್ಲೂ ಹೇಳ್ತೀನಿ, ಆವಾಗವಾಗಲೇ ರೂಮೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ನೀಟಾಗಿದೆ, ಹಳೆ ಬಿಲ್ಡಿಂಗ್ ಅಷ್ಟೇ. ಇನ್ನು ಸ್ನಾನದ ಮನೆ ನೋಡ್ಕೊಂಬಂದರೆ ಸ್ನಾನ ಮಾಡೋದಕ್ಕೆ ಸರಿಯಾಗುತ್ತೆ ಅಂತೇಳಿ ಅಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಮಕ್ಕಳು 10:30 ಆಗಿತ್ತು, ಅವ್ರಿಗೂ ಹೊಟ್ಟೆ ಹಸ್ತಿರುತ್ತೆ. ಮನೆಯಿಂದಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ದಲ್ಲ, ಅದನ್ನ ಮಗಳಿಗೆ ಬಿಸ್ಕಿಟು ಮತ್ತು ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ನಾ ಮಗನಿಗೂ ಅಷ್ಟೇ ಸ್ವಲ್ಪ ಅವನು ಲೇಸ್ ಎಲ್ಲ ತೊಗೊಂಬಂದಿದ್ದ. ಅವನು ಏನು ತಿಂತಾನೆ ಅದನ್ನ ತೊಗೊಂಡು ತಿನ್ನು ಅಂತ ಹೇಳಿಬಿಟ್ಟು ಫಸ್ಟು ನೋಡಿ ಈ ರೂಮ್ ಮಾಡಬೇಕಾದ್ರೆ ಇದು 10 ರೂಪಾಯಿ ಇಸ್ಕೊಂಡಿರ್ತಾರಲ್ಲ, ಅದಕ್ಕೆ ಅಂತ ಏನಿಲ್ಲ, ಇದು 10 ರೂಪಾಯಿನೇ ಬೆಲೆ ಬರೆದಿರೋದು. ಒಟ್ಟಿನಲ್ಲಿ ರೂಮ್ ಕೀ ಜೊತೆಗೆ ಇದೊಂದು ಬುಕ್ ಕೊಡ್ತಾರೆ, ಮಾಮೂಲಿ ಮ್ಯಾಗ್ಝಿನ್ ಇದ್ದಂಗೆ, ಚೆನ್ನಾಗಿರುತ್ತೆ, ಕತೆಗಳಿರುತ್ತೆ ಮತ್ತು ಸುಮಾರು ಇರುತ್ತೆ. ಬಸ್ಸಲ್ಲಿ ರಿಟರ್ನ್ ಹೋಗ್ಬೇಕಾದ್ರೆ ಕುತ್ಕೊಂಡು ಟೈಮ್ ಪಾಸ್, ಮಕ್ಕಳಿಲ್ಲ ಅಂದರೆ ಕುತ್ಕೊಂಡು ಓದ್ಕೋಬೋದು, ಮಕ್ಕಳಿರೋದ್ರಿಂದ ಆಗಲ್ಲ. ಇಟ್ಕೊಂಡಿದ್ದೀನಿ ಮನೇಲಿ ಯಾವಾಗಲಾದ್ರು ಫ್ರೀ ಆದಾಗ ಓದೋಣ ಅಂತೇಳಿ. ಈ ಬುಕ್ ಕೊಡ್ತಾರೆ, ಚೆನ್ನಾಗಿತ್ತು. ಹಾಗೇ ನೋಡ್ತಾ ಇದ್ದೆ ಏನೇನಿದೆ ಅಂತೇಳಿ ಬುಕ್ಕಲ್ಲಿ ನೋಡ್ತಾ ಇದ್ದೆ. ಯೂಸ್ಫುಲ್ ಇದೆ ಬುಕ್ಕು. ಇನ್ನು ಮಗನೂ ಕೂಡ ಬಾಯಿ ಮುಕ್ಕಳಿಸ್ಕೊಂಡು ಬಂದ ಆಚೆ ಕಡೆ, ಅವನು ಏನೋ ತಿಂತಾಯಿದ್ದ. ಇನ್ನು ನಾನು ಆಚೆ ವಾಶ್ರೂಮ್ ನೋಡ್ಕೊಂಬರೋಣ ಅಂತೇಳಿ ಬಂದೆ. ಇಲ್ಲ ಆಚೆ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ವಾಶ್ರೂಮ್ಗೆ ಸ್ವಲ್ಪ ದೂರ ನಮ್ಮ ರೂಮಿಂದ ನಡಿಬೇಕು. ಇಲ್ಲಿ ಹೇಗಿದೆ ಅಂತಂದರೆ ಜೆಂಟ್ಸ್ಗೆ ಲೇಡೀಸ್ಗೆ ಎಲ್ಲ ಕಡೆ ಒಟ್ಟಿಗೆ ಮಾಡಿಬಿಟ್ಟಿದ್ದಾರೆ. ಸಾಕೇತಲ್ಲ ಆಗಿರಲಿಲ್ಲ ನೋಡಿ, ಇದೇ ರೂಮು ಇಷ್ಟು. ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ, ಇದೇ ಪ್ಯಾಟ್ರನ್ ಎಲ್ಲ ಕಡೆ ಇರುತ್ತೆ. ಸಾಕೇತಲ್ಲಿ ಸ್ವಲ್ಪ ದೊಡ್ಡದಾಗಿ ವಿಶಾಲವಾಗಿತ್ತು.
ಇಲ್ಲಿ ಹೀಗಿದೆ, ಒಂದು ಚೇರು ಮತ್ತು ಒಂದು ಮಂಜುನಾಥೇಶ್ವರಂದು ದೇವ್ರ ಫೋಟೋ ಇಟ್ಟಿದ್ದಾರೆ, ಫ್ಯಾನ್ ಇದೆ, ಆರಾಮ್ಸಾಗಿ 2 ಚಾಪೆ ಕೊಟ್ಟಿರ್ತಾರೆ, ಆರಾಮ್ಸಾಗಿ ಒಂದು ಫ್ಯಾಮಿಲಿ ಮಲ್ಕೋಬೋದು. ಇನ್ನು ಮಗಳು ಆಚೆ ಎಲ್ಲ ಬಂದು ಆಟ ಆಡ್ತಾ ಇದ್ಲು, ಅವಳನ್ನೂ ಆಟ ಆಡಿಸ್ಕೊಂಡು ನಾವು ಆಚೆ ಎಲ್ಲ ಓಡಾಡಿಕೊಂಡು ನಿಧಾನಕ್ಕೆ ರೆಡಿಯಾಗಿ ನಿಧಾನಕ್ಕೆ ದರ್ಶನ ಮಾಡೋಣ ಅಂತೇಳಿ ನಿಧಾನಕ್ಕೆ ಮಾಡ್ತಾಯಿದ್ವಿ. ಅದೇ ಇಲ್ಲಿ ವಾಶ್ರೂಮು ಜೆಂಟ್ಸು ಲೇಡೀಸ್ಗೆ ಎಲ್ಲರಿಗೂ ಒಟ್ಟಿಗೆ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಗಳಿಗೆ ಸ್ನಾನ ಮಾಡಿಸ್ಕೊಂಬಂದು ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ರೆಡಿ ಮಾಡಿಬಿಟ್ಟು ನಾ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಹಸ್ಬೆಂಡು ಮಗ ಹೋಗ್ತಾರೆ. ಹಸ್ಬೆಂಡು ನೀನು ಒಬ್ಬಳೇ ಹೋಗಬೇಡ, ಜೆಂಟ್ಸು ಲೇಡೀಸ್ ಎಲ್ಲ ಒಂದೇ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಜೊತೆಗೆ, ಮಗಳು ಇಲ್ಲಿರಲಿ, ನಾವು ಆಚೆ ಕಡೆಯಿಂದ ಅವ್ರು ಚಿಲ್ಕ ಹಾಕ್ಕೊಂಡು ಒಳಗೆ ಇರ್ತಾರೆ ಅಂತೇಳಿ ಅಂದರು. ಸೊ ಹಾಗಾಗಿ ಅವರು ಬರ್ತಾರೆ ಜೊತೆಗೆ. ಏನಕ್ಕೆ ಅಂತಂದರೆ ಜೆಂಟ್ಸು ಲೇಡೀಸ್ಗೆಲ್ಲ ಒಟ್ಟಿಗೆ ಮಾಡಿಬಿಟ್ಟಿದ್ದಾರೆ, ಜೆಂಟ್ಸು ಹೋಗ್ತಾ ಇರ್ತಾರೆ, ಲೇಡೀಸು ಹೋಗ್ತಾ ಇರ್ತಾರೆ. ಸೊ ಆ ಥರ ಇದೆ. ಫೈನಲಿ ನಾನು ಸ್ನಾನ ಮಾಡ್ಕೊಂಬಂದು ನಾನು ರೆಡಿಯಾಗಿ, ಹಸ್ಬೆಂಡು ಮಗ ಎಲ್ಲರೂ ರೆಡಿ ಆಗಾಯಿತು. ಇನ್ನು ದರ್ಶನಕ್ಕೆ ಹೊರಡಬೇಕು. ಸಾಕೇತಲ್ಲಿ ಆಗಿರಲಿಲ್ಲ, ಸಾಕೇತಲ್ಲಿ ಜೆಂಟ್ಸ್ಗೆ ಬೇರೆ ಕಡೆ ಇತ್ತು, ಲೇಡೀಸ್ಗೆ ಬೇರೆ ಕಡೆ ಇತ್ತು, ಚೆನ್ನಾಗಿತ್ತು. ಬಟ್ ಇಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ, ಹಳೆ ಬಿಲ್ಡಿಂಗ್ ಅಲ್ವಾ, ಸೊ ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ದೇವಸ್ಥಾನದಲ್ಲಿ ಆ ಥರದ್ದೆಲ್ಲ ಏನೂ ನಡೆಯಲ್ಲ. ಸೊ ಆದರೂ ನನ್ನ ಹಸ್ಬೆಂಡು ಸ್ವಲ್ಪ ಬಂದಿದ್ದರು. ಇನ್ನು ಫೈನಲಿ ರೆಡಿಯಾಗಿ ಹೊರಟ್ವಿ ದರ್ಶನ ಮಾಡೋಣ ಅಂತೇಳಿ. ತಿಂಡಿ ಅಂತೂ ಇನ್ನೂ ಯಾರೂ ತಿಂದಿಲ್ಲ. ನನ್ನ ಹಸ್ಬೆಂಡ್ ಅದಕ್ಕೇ ಫಸ್ಟು ಹೋಗಿ ಊಟದಲ್ಲಿ ಹೋಗಿ ಊಟನೇ ಮುಗಿಸ್ಕೊಂಬಿಡೋಣ ಅಂತ ಹೇಳಿದ್ರು. ಬಟ್ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನು ಮಾಡೋಣ ಅಂಥೇಳಿ, ದರ್ಶನ ಮಾಡೋಕ್ಕಿಂತ ಮುಂಚೆನೇ ಪ್ರಸಾದ ತಿನ್ನೋದು ಬೇಡ ಅಂತ ನಾನು ಅಂದೆ. ಮಕ್ಕಳಿಗೆ ಇಲ್ಲೇನಾದ್ರು ಕೊಡಿಸ್ಕೊಂಡ್ಬಿಟ್ಟು ನಾವು ಬೇಕಾದ್ರೆ ದರ್ಶನ ಆದಮೇಲೆ ತಿನ್ನೋಣ ಅಂತ ನಾನು ಅಂದಿದ್ದೀನಿ. ಅವ್ರಿಗೆ ಹೊಟ್ಟೆ ಹಸಿತಾ ಇದೆಯಂತೆ, ನೋಡಬೇಕು ಲೈಟಾಗಿ ಏನಾದ್ರು ತಿನ್ಕೊಳ್ಳಿ ಅಂತಂದೆ. ನೋಡ್ಬೇಕು ಅವ್ರು ಏನು ತಿಂತಾರೆ ಅಂಥೇಳಿ. ಇನ್ನು ಹೊರಟ್ವಿ. ಫೈನಲಿ ಸ್ಲಿಪ್ಪರೆಲ್ಲ ಹಾಕ್ಕೊಂಡೇ ಹೋಗ್ತಾಯಿದ್ದೀವಿ. ಅಲ್ಲಿ ಸ್ಲಿಪ್ಪರ್ ಬಿಡೋದಕ್ಕೆ ಜಾಗ ಇರುತ್ತೆ, ಬಿಟ್ಬಿಟ್ಟು ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಸಪೋಸ್ ಯಾರು ರೂಮ್ ಮಾಡಲ್ಲ, ನೇತ್ರಾವತಿ ಸ್ನಾನ ಮಾಡಿ ದರ್ಶನ ಮಾಡ್ತೀವಿ ಅನ್ನೋದಾದರೆ ಲಗೇಜ್ ಕೌಂಟ್ರುಗಳು ಇರ್ತವೆ, ಅಲ್ಲೇ ಲಗೇಜ್ ಕೌಂಟ್ರ್ ಲಗೇಜ್ ಇಟ್ಟು ದರ್ಶನ ಮಾಡಿ ಆರಾಮ್ಸೆಗೆ ಹೋಗ್ಬೋದು. ನಾವು ಮೊದಲೆಲ್ಲ ಹಾಗೆ ಮಾಡ್ತಿದ್ದು, ಈಗ ಮಾತ್ರ ರೂಮ್ ಮಾಡ್ಕೋತಾ ಇದ್ದೀವಿ. ಇದು 2ನೇ ಸರಿ ರೂಮ್ ಮಾಡ್ತಾ ಇರೋದು. ಮೊದಲನೇ ಸರಿ ಸಾಕೇತಲ್ಲಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇದು ವೈಶಾಲಿ ಅಂತೇಳಿ ಇದೆ ರಿಸೆಪ್ಷನ್ನು. ನೋಡಿ, ಈಗ ಸಲೀಸಾಗಿ ಬಂದವರೆಲ್ಲ ಯಾರು ವೆಯ್ಟ್ ಮಾಡ್ತಾಯಿಲ್ಲ, ಆರಾಮಾಗಿ ರೂಮ್ ಕೊಡ್ತಾ ಇದ್ದಾರೆ. ನಾವು ಬಂದಾಗ ಇಲ್ಲೇ ಆ ರಿಸೆಪ್ಷನಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ಆಮೇಲೆ ಕೀ ತೊಗೊಂಡಿದ್ದು. ಇನ್ನು ಫೈನಲಿ ನೋಡಿ, ಇದೆ ವೈಶಾಲಿ ವಸತಿ ಗೃಹ, ಚೆನ್ನಾಗಿದೆ. ನೀಟಂತೂ ಬಾತ್ರೂಮ್ನೇ ಆಗಲಿ ವಾಶ್ರೂಮ್ಗಳನ್ನೇ ಆಗಲಿ 1 ಅವರ್ಗೂ ಕೂಡ ಕ್ಲೀನ್ ಮಾಡ್ತಾ ಇರ್ತಾರೆ, ನಿಜವಾಗ್ಲೂ ನೀಟಾಗಿದೆ. ಬಟ್ ಅದೇ ಜೆಂಟ್ಸು ಲೇಡೀಸ್ ಒಂದು ಒಟ್ಟಿಗೆ ಇಟ್ಬಿಟ್ಟಿದ್ರಲ್ಲ, ಅದೊಂದಷ್ಟೇ ಇಲ್ಲಿ ಪ್ರಾಬ್ಲಮ್, ಅದು ಬಿಟ್ಟರೆ ಅದರ್ವೈಸ್ ಬೇರೆ ಏನಿಲ್ಲ. ಇನ್ನು ಮಗ ನನಗೆ ಸ್ವೀಟ್ಲೆಸ್ ಇದ್ದರೆ ಬೇಕು ಕುಡಿತೀನಿ ಅಂತ ಹೇಳ್ತಾ ಇದ್ದ. ಸೊ ಆನ್ ದ ವೇ ಹೋಗೋ ರೋಡಲ್ಲೇ ಸ್ವೀಟ್ಲೆಸ್ ಇದ್ದು ಅಂದರೆ ಬೇಕ್ರಿಗಳೆಲ್ಲ ಇರ್ತಿದ್ದು ತಿಂಡಿದೆಲ್ಲ, ಸೊ ಅಲ್ಲೇ ಕೇಳೋಕ್ಕೆ ಅಂತ ಹೋದ. ಫೈನಲಿ ಅವನಿಗೆ ಸಿಕ್ತು ಅನಿಸುತ್ತೆ, ಬಂದ ತೊಗೋತೀನಿ ಅಂತ. ಇನ್ನು ಅವನಿಗೂ ಏನಾದ್ರು ಕೊಡಿಸ್ಬಿಟ್ಟು ಮಗಳಿಗೂ ಏನಾರು ಐಸ್ ಕ್ರೀಮ್ ಏನಾರು ಕೊಡಿಸಿದ್ರೆ ಸ್ವಲ್ಪ ಲೈಟಾಗಿ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಅಂತೇಳಿ ಅವರಿಬ್ಬರಿಗೆ ಅವನು ಲಸ್ಸಿ ತೊಗೋತೀನಿ ಅಂತ, ಇವಳಿಗೊಂದು ಐಸ್ ಕ್ರೀಮ್ ಕೋನ್ ಕೊಡಿಸೋಣ ಅಂತೇಳಿ ಹೋದ್ವಿ. ನೋಡಿ, ಇಲ್ಲಿ ಲಸ್ಸಿ ಅಷ್ಟೇ ಇತ್ತು, ಅಂದರೆ ಇವರು ಐಸ್ ಕ್ರೀಮ್ಸ್ ಎಲ್ಲ ಏನೂ ಇಟ್ಟಿಲ್ಲ. ಪಕ್ಕದ ಅಂಗಡಿಗೆ ಹೋಗಿ ಅಂತ ಹೇಳಿದ್ರು. ಸೊ ಇಲ್ಲಿ ಇವನಿಗೆ ಕೊಡಿಸ್ಬಿಟ್ಟು ಇನ್ನು ಪಕ್ಕದ ಅಂಗಡಿಗೆ ಬೇಕ್ರಿ ಇದೆ, ಅಲ್ಲೇ ಹೋಗ್ಬಿಟ್ಟು ಅವಳಿಗೆ ಒಂದು ಐಸ್ ಕ್ರೀಮ್ ಕೊಡಿಸ್ಬೇಕು. ಅವಳು ಬೇರೆ ಏನೇನೋ ಕೇಳ್ತಾ ಇದ್ದಾಳೆ, ಏನೂ ತಿನ್ನಲ್ಲ ಅವಳು, ಐಸ್ ಕ್ರೀಮ್ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ, ಸ್ವಲ್ಪ ತಿಂದ್ಬಿಟ್ಟು ಬಿಡ್ತಾಳೆ. ಅದಕ್ಕೆ ಅವಳಿಗೆ ಕೊನೆಗೆ ಒಂದು ಕೋನ್ ಕೊಡಿಸಿದ್ವಿ. ಇನ್ನು ಕೋನ್ ತಿನ್ಕೊಂಡು ಹಿಂಗೆ ಮುಂದೆ ಹೋದ್ವಿ. ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ಬೇಕಲ್ಲ, ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಿಧಾನಕ್ಕೆ ಹೋಗ್ತಿದ್ದೀವಿ, ಏನೂ ಅರ್ಜೆಂಟಿಲ್ಲ, ಆರಾಮ್ಸಾಗಿ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ 7 o'clock ಅನಿಸುತ್ತೆ ದರ್ಶನ ಸ್ಟಾರ್ಟ್ ಆಗೋದು, ನೈಟೆಲ್ಲ ದರ್ಶನ ಇರಲ್ಲ. ಇನ್ನು ಆಫ್ಟರ್ನೂನು ಅಷ್ಟೇ ದರ್ಶನನ ಕ್ಲೋಸ್ ಮಾಡ್ತಾರೆ, ಮತ್ತು ಈವ್ನಿಂಗೇ ಓಪನ್ ಮಾಡೋದು. ಸೊ ಹಾಗಾಗಿ ನಾವು ಮುಗಿಸ್ಕೊಂಬೋಣ ಅಂತೇಳಿ ಹೋಗ್ತಾ ಇದ್ವಿ. ಇನ್ನು ಈ ಕಡೆ ಬಂದರೆ ಇಲ್ಲಿ ನೇತ್ರಾವತಿ ವಸತಿ ಗೃಹ ಇತ್ತು. ನನ್ನ ಹಸ್ಬೆಂಡು ನೆಕ್ಸ್ಟ್ ಟೈಮ್ ಬಂದರೆ ಈ ನೇತ್ರಾವತಿಯಲ್ಲಿ ಸ್ಟೇ ಮಾಡೋಣ, ಅಲ್ಲೂ ನೋಡೋಣ, ಒಂದೊಂದು ಸತಿ ಒಂದೊಂದು ಕಡೆ ನೋಡೋಣ ಅಂತೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ದರ್ಶನಕ್ಕೆ ಹೋಗಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ದರ್ಶನ ಹೇಗಾಯಿತು, ಏನೆಲ್ಲ ಮಾಡಿದ್ವಿ, ಏನೆಲ್ಲ ಚೇಂಜಸ್ ಆಗಿದೆ ದರ್ಶನದಲ್ಲಿ ಅಂತೆಲ್ಲ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.